ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಕಥೆಯನ್ನು ಭಾನುವಾರದಂದು ಕೇವಲ ಅದೃಷ್ಟವಂತರು ಮಾತ್ರವೇ ಕೇಳುತ್ತಾರೆ. ಈ ಕತೆ ಭಕ್ತಿಯಿಂದ ಕೇಳಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿಕೊಂಡರೆ ಆಕಸ್ಮಿಕ ಧನಲಾಭ ಉಂಟಾಗುತ್ತದೆ. ಜೀವನದಲ್ಲಿ ಬಡತನ ದರಿದ್ರ ಬರುವುದಿಲ್ಲ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಭಾನುವಾರ ಅಂದ್ರೆ ಸೂರ್ಯದೇವರಿಗೆ ತುಂಬಾ ಇಷ್ಟವಾದಂತ ದಿನ. ಭಾನುವಾರದಂದು ಸೂರ್ಯದೇವರನ್ನು ಪೂಜಿಸುವುದು ಆಚಾರ. ಹಾಗೆ ಪ್ರತಿದಿನ ನೀವು ಸೂರ್ಯದೇವರಿಗೆ ಆರ್ಘ್ಯ ಸಮರ್ಪಿಸುವುದಕ್ಕಿಂತ ಭಾನುವಾರದಂದು ಆರ್ಘ್ಯ ಸಮರ್ಪಿಸಿದರೆ ಹೆಚ್ಚಿನ ಫಲ ಸಿಗುತ್ತದೆ. ಪ್ರತಿದಿನ ಆರ್ಘ್ಯ ಸಮರ್ಪಿಸಲು ಸಾಧ್ಯವಾಗದವರು ಭಾನುವಾರದಂದು ಮಾತ್ರ ಸಮರ್ಪಿಸಿದರೂ ಕೂಡ ಸೂರ್ಯದೇವರ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ. ಇನ್ನು ಕಥೆಯ ವಿಚಾರಕ್ಕೆ ಬಂದರೆ, ಪೂರ್ವದಲ್ಲಿ ಒಂದು ಗ್ರಾಮದಲ್ಲಿ ಲಕ್ಷ್ಮೀ ದೇವಮ್ಮ ಎಂಬ ಒಬ್ಬಳು ಮಹಿಳೆ ಇದ್ದಳು. ಆಕೆ ಬಿಡದಂತೆ ಭಾನುವಾರ ವ್ರತಗಳನ್ನು ಆಚರಿಸುತ್ತಿದ್ದಳು. ಒಂದು ದಿನ ಅವಳು ಭಾನುವಾರದ ವ್ರತ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಕಾಳು ಹಿಡಿದುಕೊಂಡು ಮನೆಯಲ್ಲಿರುವವರಿಗೆ ವ್ರತಕಥೆ ಕೇಳುವಂತೆ ಕರೆದಳು. ಆದರೆ ಅವಳ ಮಕ್ಕಳು ಕೆಲಸಕ್ಕೆ ತಡವಾಗುತ್ತಿದೆ ಎಂದು, ಮೊಮ್ಮಕ್ಕಳು ಶಾಲೆಗೆ ತಡವಾಗುತ್ತಿದೆ ಎಂದು, ಸೊಸೆಯರು ಮನೆಯಲ್ಲಿ ತುಂಬಾ ಕೆಲಸವಿದೆ ಎಂಬ ಕಾರಣಗಳನ್ನು ಕೊಟ್ಟು ಕತೆ ಕೇಳಲು ಬರಲಿಲ್ಲ. ಇನ್ನು ಬೇರೆಯವರಿಗಾದರೂ ಕತೆ ಹೇಳೋಣ ಅಂದುಕೊಂಡು ಊರಿನ ಜನರನ್ನು ಕರೆದಾಗ ಅವರು ಕೂಡ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನು ಹೇಳಿ ಕತೆ ಕೇಳಲು ಬರಲಿಲ್ಲ. ಕೊನೆಗೆ ಲಕ್ಷ್ಮೀ ದೇವಮ್ಮ ಊರಾಚೆ ಇರುವಂತ ಗುಡಿಸಲಿನಲ್ಲಿ ವಾಸವಿರುವ ಒಬ್ಬಳು ಗರ್ಭಿಣಿ ಹತ್ತಿರ ಹೋಗಿ ಕತೆ ಕೇಳುವಂತೆ ಹೇಳಿದಳು. ಆಗ ಆ ಹೆಣ್ಣು, ಅಮ್ಮ, ನನಗೆ ಪರಮಾನ್ನ ತಿನ್ನಬೇಕೆಂಬ ಕೋರಿಕೆ ಇದೆ. ನನಗೆ ಅದನ್ನು ಕೊಟ್ಟರೆ ನಿಮ್ಮ ಕತೆ ಕೇಳುತ್ತೇನೆ ಎಂದು ಹೇಳಿದಳು. ಸರಿ ಎಂದು ಹೇಳಿ ಲಕ್ಷ್ಮೀ ದೇವಮ್ಮ ಸೂರ್ಯದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಿದಂತ ಪರಮಾನ್ನವನ್ನು ಆ ಗರ್ಭಿಣಿಗೆ ಕೊಟ್ಟು ಕತೆ ಹೇಳಲು ಶುರು ಮಾಡಿದಳು. ಆದರೆ ಆ ಹೆಣ್ಣು ಪರಮಾನ್ನ ತಿಂದು ಕತೆಯ ಮಧ್ಯದಲ್ಲೇ ನಿದ್ದೆಗೆ ಜಾರಿದಳು. ಕತೆ ಪೂರ್ತಿಯಾದ ಮೇಲೆ ಲಕ್ಷ್ಮೀ ದೇವಮ್ಮ ಸುಲಭವಾಗಿ ಹೆರಿಗೆ ಆಗಬೇಕು, ತಾಯಿ ಮಗು ಕ್ಷೇಮವಾಗಿರಬೇಕು ಎಂದು ಆಶೀರ್ವಾದ ಮಾಡಿ ಆ ಮಲಗಿರುವಂತ ಗರ್ಭಿಣಿಯ ಹೊಟ್ಟೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಹಾಕಿ ಹೋದಳು. ಕೆಲ ದಿನಗಳ ನಂತರ ಆ ಮಹಿಳೆಗೆ ಮುದ್ದಾದ ಒಂದು ಹೆಣ್ಣು ಮಗು ಜನಿಸಿತು. ಆ ಮಗು ದಿನೇ ದಿನೇ ಬೆಳೆಯುತ್ತಾ ಅಪ್ಸರೆಯಂತೆ ತಯಾರಾದಳು. ಒಂದು ದಿನ ಆ ಹುಡುಗಿಯನ್ನು ನೋಡಿ ಮೆಚ್ಚಿಕೊಂಡ ಆ ದೇಶದ ಯುವರಾಜ ಅವಳನ್ನು ಮದುವೆಯಾದ. ಯಾವಾಗ ರಾಜ ಅವಳನ್ನು ಮದುವೆಯಾದನೋ ಅಂದಿನಿಂದ ರಾಜ್ಯದಲ್ಲೆಲ್ಲ ಒಳ್ಳೆ ಮಳೆ ಬೆಳೆ ಆಗುತ್ತಿತ್ತು. ಇಷ್ಟು ವರ್ಷಗಳಿಂದ ಸಂತಾನವಿಲ್ಲದ ಪಟ್ಟದ ರಾಣಿಗೂ ಕೂಡ ಮಗುವಾಯಿತು. ಪಾಳು ಬಿದ್ದಿದ್ದ ಗ್ರಾಮಗಳೆಲ್ಲ ನಗರಗಳಂತೆ ತಯಾರಾದವು. ಈ ವೈಭವ ಎಲ್ಲವೂ ಕೂಡ ಇವಳನ್ನು ಮದುವೆಯಾದ ನಂತರವೇ ಬಂತು ಎಂದು ಗ್ರಹಿಸಿದ ಯುವರಾಜ ಪಟ್ಟದ ರಾಣಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಇವಳನ್ನು ನೋಡಿಕೊಳ್ಳುತ್ತಿದ್ದ. ಇವಳಿಗೆ ಪ್ರತ್ಯೇಕವಾದ ಗೌರವ ಕೊಡುತ್ತಿದ್ದ. ಆ ರಾಜ್ಯದಲ್ಲಿ ಎಲ್ಲರೂ ಕೂಡ ಇವಳನ್ನೊಂದು ದೇವತೆಯಂತೆ ಪೂಜಿಸುತ್ತಿದ್ದರು. ಅವಳಿಗೆ ಅಷ್ಟೊಂದು ಅದೃಷ್ಟ ಬರಲು ಕಾರಣವೇನೆಂದರೆ, ಅವಳು ತಾಯಿಯ ಗರ್ಭದಲ್ಲಿರುವಾಗ ಲಕ್ಷ್ಮೀ ದೇವಮ್ಮ ಭಾನುವಾರದ ವ್ರತಕಥೆಯನ್ನು ಆ ಹುಡುಗಿಯ ತಾಯಿಗೆ ಹೇಳುವಾಗ ಹೊಟ್ಟೆಯಲ್ಲಿದ್ದ ಇವಳು ಕೇಳಿಸಿಕೊಂಡಿತ್ತು. ಹಾಗೆ ಪೂಜೆಯ ನಂತರ ಆಕೆ ಆಶೀರ್ವದಿಸಿ ಅಕ್ಷತೆ ಕಾಳು ಹೊಟ್ಟೆಯ ಮೇಲೆ ಹಾಕಿದ್ದರಿಂದ ಈ ಹುಡುಗಿಗೆ ಅಷ್ಟೊಂದು ಅದೃಷ್ಟ ಬಂದಿತು. ಕೇವಲ ಹೊಟ್ಟೆಯಲ್ಲಿರುವಾಗ ವ್ರತಕಥೆ ಕೇಳಿದ ಕಾರಣದಿಂದಲೇ ಇಷ್ಟೊಂದು ಅದೃಷ್ಟ ಬಂತು ಅಂದರೆ ಇನ್ನು ಸ್ವತಃ ವ್ರತ ಮಾಡಿದರೆ ಎಷ್ಟೊಂದು ಅದೃಷ್ಟ ಬರಬಹುದು ಎಂದು ತಿಳಿದುಕೊಂಡಂತ ಮಹಾರಾಣಿ ಭಾನುವಾರ ವ್ರತ ಅವಳು ಕೂಡ ಮಾಡೋಕೆ ಶುರು ಮಾಡಿದಳು. ಇನ್ನು ಈ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂದ್ರೆ, ಈ ವ್ರತ ಮುಗಿಯೋಕೆ 5 ವರ್ಷಗಳು ಬೇಕಾಗುತ್ತೆ. ಮೊದಲನೇ ವರ್ಷ ಪೂರ್ತಿ ಹಾಲು ಕುಡಿಯಬಾರದು. ಆ ವರ್ಷ ಮುಗಿಯುವುದರೊಳಗೆ 5 ಜನ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಪಂಚಭಕ್ಷ ಪರಮಾನ್ನದ ಊಟ ಹಾಕಬೇಕು. ಅಂದ್ರೆ ನೀವು ಮಾಡುವಂತ ಅನ್ನದಾನದಲ್ಲಿ ಸಿಹಿ ಪೊಂಗಲ್ ಕೂಡ ಇರಬೇಕು. ಅದರ ನಂತರ ಅವರಿಗೆ ದಕ್ಷಿಣೆ ತಾಂಬೂಲ ಕೊಟ್ಟು ಕಳಿಸಬೇಕು. 2ನೇ ವರ್ಷ ಪೂರ್ತಿ
ಮಜ್ಜಿಗೆ ಕುಡಿಯಬಾರದು. ಆ ವರ್ಷ ಮುಗಿಯುವುದರೊಳಗೆ 5 ಜನ ಮುತ್ತೈದೆಯರನ್ನು ಕರೆದು ಅನ್ನದಾನ ಮಾಡಬೇಕು. ಅದರಲ್ಲಿ ಮೊಸರನ್ನವನ್ನು ತಪ್ಪದೆ ಬಡಿಸಬೇಕು. ಹಾಗೆ ಊಟದ ನಂತರ ದಕ್ಷಿಣೆ ತಾಂಬೂಲ ಕೊಟ್ಟು ಕಳಿಸಬೇಕು. 3ನೇ ವರ್ಷವಿಡೀ ಕಡಲೆ ಬೇಳೆ ತಿನ್ನಬಾರದು. ಆ ವರ್ಷ ಮುಗಿಯುವುದರೊಳಗೆ 5 ಜನ ಮುತ್ತೈದೆಯರನ್ನು ಕರೆದು ಊಟ ಹಾಕಬೇಕು. ಆ ಊಟದಲ್ಲಿ ಪೂರ್ಣ ಅಥವಾ ಬೂರೆಲು ಪ್ರಸಾದವಾಗಿ ಇಡಬೇಕು. ಇದನ್ನು ತಯಾರಿಸುವುದು ಹೇಗೆಂದ್ರೆ, ಕಡಲೆಬೇಳೆ ಒಬ್ಬಟ್ಟಿಗೆ ಮಾಡುವಂತ ಪೂರ್ಣವನ್ನು ತಯಾರಿಸಿಕೊಂಡು ಅಕ್ಕಿ ಹಿಟ್ಟು ಹಾಗೂ ನೀರು ಬೆರೆಸಿ ಬೋಂಡಾ ಹದಕ್ಕೆ ಕಲಿಸಿಕೊಂಡು ಆ ಮಿಶ್ರಣದಲ್ಲಿ ಈ ಪೂರ್ಣವನ್ನು ಅದ್ದಿ ಎಣ್ಣೆಯಲ್ಲಿ ಬೋಂಡಾ ರೀತಿ ಕರಿದು ತಯಾರಿಸಬೇಕು. ಇದನ್ನು ಮುತ್ತೈದೆಯರಿಗೆ ಊಟದಲ್ಲಿ ಪ್ರಸಾದದಂತೆ ಇಡಬೇಕು. ಬಳಿಕ ಅವರಿಗೆ ದಕ್ಷಿಣೆ ತಾಂಬೂಲ ಕೊಟ್ಟು ಕಳಿಸಬೇಕು. 4ನೇ ವರ್ಷವಿಡೀ ತಲೆ ಸ್ನಾನ ಮಾಡಬಾರದು. ಆ ವರ್ಷ ಮುಗಿಯುವುದರೊಳಗೆ 5 ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ನಿಮ್ಮ ಕೈಯಾರೆ ನೀವೇ ತಲೆ ಸ್ನಾನ ಮಾಡಿಸಿ ಊಟ ಹಾಕಿ ದಕ್ಷಿಣೆ ತಾಂಬೂಲ ಕೊಟ್ಟು ಕಳಿಸಬೇಕು. ಇನ್ನು ಕೊನೆ 5ನೇ ವರ್ಷವಿಡೀ ನೀವು ತಾಂಬೂಲ ತಿನ್ನದೇ ಇರಬೇಕು. ಆ ವರ್ಷ ಮುಗಿಯುವುದರೊಳಗೆ 5 ಜನ ಮುತ್ತೈದೆಯರಿಗೆ ತಾಂಬೂಲ ದಾನ ಕೊಡಬೇಕು. ಅದರ ಜೊತೆ ಒಂದು ಸೀರೆ, ರವಿಕೆ ಹಾಗೂ ಒಂದು ಪಾತ್ರೆ ಕೊಟ್ಟು ಕಳಿಸಬೇಕು. ಪ್ರತಿ ವರ್ಷ ಮುಗಿದ ನಂತರ ನೀವು ತಿನ್ನಲು ಬಿಟ್ಟಂತ ವಸ್ತುಗಳನ್ನು ಮತ್ತೆ ತಿನ್ನಲು ಶುರು ಮಾಡಬಹುದು. ಅಂದ್ರೆ ಮೊದಲನೇ ವರ್ಷ ಹಾಲು ಬಿಟ್ಟಿರ್ತೀರಲ್ಲ, ಆ ವರ್ಷ ಮುಗಿದ ಮೇಲೆ ಹಾಲು ಕುಡಿಯೋಕೆ ಶುರು ಮಾಡಬಹುದು. ಪ್ರತಿ ಭಾನುವಾರ ತಪ್ಪದೆ ಸೂರ್ಯದೇವರ ಪೂಜೆ ಮಾಡಬೇಕು. ಈ ರೀತಿ ವ್ರತ ಮಾಡಿ 5ನೇ ವರ್ಷ ಮುಗಿದ ನಂತರ ಉದ್ಯಾಪನೆ ಹೇಳಬೇಕು, ಅಂದ್ರೆ ವ್ರತ ಮುಗಿಸಬೇಕು. ಈ ವ್ರತಕ್ಕೆ ಸಂಬಂಧಿಸಿದಂತ ಇನ್ನೊಂದು ಕತೆ ಕೂಡ ಇದೆ. ಉಜ್ಜಯಿನಿ ನಗರದಲ್ಲಿ ಒಂದು ವೃದ್ಧ ಮಹಿಳೆ ಇದ್ದಳು. ಆಕೆ ಸೂರ್ಯದೇವರ ಪರಮಭಕ್ತೆ. ಪ್ರತಿ ಭಾನುವಾರ ಮನೆಯೆಲ್ಲ ಗೋಮೂತ್ರ ಹಾಕಿ ಒರೆಸಿಕೊಂಡು ರಂಗೋಲಿ ಬಿಡಿಸಿ ಉಪವಾಸ ಇದ್ದು ಸೂರ್ಯದೇವರಿಗೆ ಪೂಜೆ ಮಾಡುತ್ತಿದ್ದಳು. ಆ ಅಜ್ಜಿ ನೋಡಲು ಗಟ್ಟುಮುಟ್ಟಾಗಿ ಸುಖವಾಗಿ ನೆಮ್ಮದಿಯಾಗಿ ಬದುಕುತ್ತಿದ್ದಳು. ಆಕೆ ಈ ವ್ರತ ಮಾಡುತ್ತಿರುವುದರಿಂದಲೇ ಅಷ್ಟೊಂದು ನೆಮ್ಮದಿಯಾಗಿ ಬದುಕುತ್ತಿದ್ದಾಳೆ. ಗೋಮೂತ್ರ ಕೊಡದಿದ್ದರೆ ವ್ರತಕ್ಕೆ ಭಂಗ ಆಗುತ್ತದೆ ಎಂದು ತಿಳಿದುಕೊಂಡಂತ ಆ ಗ್ರಾಮದವರು ಅಜ್ಜಿ ಮೇಲಿನ ಅಸೂಯೆಯಿಂದ ಗೋಮೂತ್ರ ಕೊಡುವುದು ನಿಲ್ಲಿಸಿಬಿಟ್ಟರು. ಇನ್ನು ಭಾನುವಾರ ಗೋಮೂತ್ರಕ್ಕಾಗಿ ಊರೆಲ್ಲ ಅಲೆದಾಡಿ ಯಾರು ಕೊಡದಿರುವಾಗ ಉಪವಾಸ ಇದ್ದು ಊಟ ತಿನ್ನದೆ ಹಾಗೆ ಸುಸ್ತಾಗಿ ಮಲಗಿದಳು ಅಜ್ಜಿ. ಮಾರನೇ ದಿನ ಕಣ್ಬಿಟ್ಟು ನೋಡುವ ಹೊತ್ತಿಗೆ ಮನೆಯಾಚೆ ಒಂದು ಹಸು ದರ್ಶನ ಕೊಟ್ಟಿತು. ಇನ್ನು ಆ ಹಸು ದೇವರು ಆಕೆಗೆ ಕೊಟ್ಟಂತ ಬಹುಮಾನ ಎಂದು ಭಾವಿಸಿ ಆ ಹಸುವನ್ನು ಅವಳ ಜೊತೆಯೇ ಇರಿಸಿಕೊಂಡು ಅದು ಕೊಡುವಂತ ಗೋಮೂತ್ರದಿಂದ ಪ್ರತಿದಿನ ಮನೆಯೆಲ್ಲ ಒರೆಸಿಕೊಂಡು ಸೂರ್ಯದೇವರ ಪೂಜೆ ಮಾಡುತ್ತಾ ಸುಖವಾಗಿ ಬದುಕುತ್ತಿದ್ದಳು. ಆದರೆ ಈ ವಿಷಯ ಗೊತ್ತಾದ ಆ ಊರಿನವರು ಇನ್ನಷ್ಟು ಹೆಚ್ಚು ಅಸೂಯೆ ಪಟ್ಟು ಈ ಅಜ್ಜಿ ಮಲಗಿರುವಾಗ ಆ ಹಸುವನ್ನು ಕಳ್ಳತನ ಮಾಡಿದರು. ಬೆಳಗ್ಗೆ ಎದ್ದು ನೋಡುವ ಹೊತ್ತಿಗೆ ಹಸು ಕಾಣಿಸದಿದ್ದಾಗ ಅಜ್ಜಿ ತುಂಬಾನೇ ನೊಂದುಕೊಂಡಳು. ಈ ವಿಷಯ ಇಲ್ಲಿಗೆ ಬಿಡಬಾರದು ಎಂದು ಧೈರ್ಯ ಮಾಡಿ ರಾಜನ ಹತ್ತಿರ ಕೂಡ ಹೋಗಿ ಹೇಳಿದಳು. ಆದರೆ ರಾಜ ಅಷ್ಟಾಗಿ ಅಜ್ಜಿಯ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಆದರೆ ಅದೇ ದಿನ ರಾತ್ರಿ ಆ ರಾಜನ ಕನಸಿನಲ್ಲಿ ಸೂರ್ಯದೇವರು ಕಾಣಿಸಿಕೊಂಡು, ಮಹಾರಾಜ, ಆ ವೃದ್ಧ ಮಹಿಳೆ ನನ್ನ ಪರಮಭಕ್ತೆ. ಆಕೆಯ ಭಕ್ತಿಗೆ ಮೆಚ್ಚಿ ನಾನು ಆ ಹಸುವನ್ನು ಅವಳಿಗೆ ಕಾಣಿಕೆಯಾಗಿ ಕೊಟ್ಟೆ. ಆದರೆ ಆಕೆಯ ಮೇಲಿರುವ ಅಸೂಯೆಯಿಂದ ಆ ಹಸುವನ್ನು ನಿನ್ನ ರಾಜ್ಯದವರು ಅಪಹರಿಸಿದ್ದಾರೆ. ಆ ಹಸುವನ್ನು ಆಕೆಗೆ ಒಪ್ಪಿಸದಿದ್ದರೆ ನಿನ್ನ ರಾಜ್ಯದಲ್ಲಿ ಮಳೆ ಬೆಳೆ ಬರದಂತೆ ಮಾಡುತ್ತೇನೆ ಎಂದು ಹೇಳಿದರು. ಇದರಿಂದ ಹೆದರಿದ ರಾಜ ಮಾರನೇ ದಿನವೇ ಆ ಹಸುವನ್ನು ಅಜ್ಜಿಗೆ ಒಪ್ಪಿಸಿದ. ಭಕ್ತಿಯಿಂದ ಆಕೆಗೆ ನಮಸ್ಕರಿಸಿದ. ಆ ಹಸುವನ್ನು ಕದ್ದವರಿಗೆ ಮರಣ ಶಿಕ್ಷೆ ಕೂಡ ಹಾಕಿದ. ಸ್ನೇಹಿತರೆ, ಸೂರ್ಯನ ಆರಾಧನೆಗೆ ಅಷ್ಟೊಂದು ವಿಶೇಷ ಇದೆ. ಆದ್ದರಿಂದಲೇ ಸೂರ್ಯದೇವರನ್ನು ಕಣ್ಣಿಗೆ ಕಾಣಿಸುವ ಭಗವಂತ ಎಂದು ಕರೆಯುತ್ತಾರೆ. ನಮಗೆ ಯಾವ ದೇವರು ಕೂಡ ದರ್ಶನ ಕೊಡುವುದಿಲ್ಲ. ನಮಗೆ ದರ್ಶನ ಕೊಡುವಂತ ಏಕೈಕ ದೇವರು ಅಂದರೆ ಅದು ಸೂರ್ಯದೇವರು ಮಾತ್ರ. ಆದ್ದರಿಂದಲೇ ದೇವಾನುದೇವತೆಗಳು ಕೂಡ ಸೂರ್ಯದೇವರಿಗೆ ಅರ್ಘ್ಯ ಸಮರ್ಪಿಸಿ ಪೂಜೆ ಮಾಡುತ್ತಾರೆ.
ಭಾನುವಾರದಂದು ಯಾರು ಸೂರ್ಯದೇವರ ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಕೇಳಿ ಸೂರ್ಯದೇವರಿಗೆ ಕೈ ಮುಗಿಯುತ್ತಾರೋ ಅವರಿಗೆ 7 ತಲೆಮಾರುಗಳವರೆಗೂ ದರಿದ್ರ ಅನ್ನೋದು ಬರಲ್ಲ, ಅನಾರೋಗ್ಯ ಸಮಸ್ಯೆ ಬರಲ್ಲ. ಭಾನುವಾರದಂದು ಈ ಕತೆ ಕೇವಲ ಅದೃಷ್ಟವಂತರು ಮಾತ್ರ ಕೇಳೋಕೆ ಸಾಧ್ಯ. ಈ ಕತೆ ಕೇಳಿದ ನಿಮಗೂ ಕೂಡ ಅದೃಷ್ಟ ಬರಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.